ನೀವು ಕಾರ್ಖಾನೆ ಮಾಡ್ಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗ್ತದ. ನಮ್ಮ ರೈತರಿಗೂ ವಿನಂತಿ ಮಾಡ್ತೀನಿ ನಾನು, ಇನ್ನು ಮುಂದಿನ ದಿವಸ ನಾವು ಹಿಂಗ್ ಡಿಸಿಷನ್ ತಗೋಬೇಕಾಗಲ್ಲ. ನೀವು ಕಾರ್ಖಾನೆ ಇಟ್ಕೋ, ಇಲ್ಲ MLA ಇಟ್ಕೋ. MLA ಬೇಕಂದ್ರೆ ಕಾರ್ಖಾನೆ ಬಿಡು, ಕಾರ್ಖಾನೆ ಬೇಕಂದ್ರೆ MLA ಬಿಡು ಅಂದ್ರೆ ನೀವು ಹಿಂಗ ರಸ್ತೆದಾಗ ನೀವು ಕುಂದ್ರಾಕೈತಿ. ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರ ಅಂತವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ. ಸ್ಮಶಾನ ವೈರಾಗ್ಯ, ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ, ಸ್ಮಶಾನಕ್ಕೆ ಹೋದಾಗ ಹೇಳ್ತಾರ ಇನ್ನೇನ್ರಿ ಜೀವನದಾಗ ಏನಿಲ್ಲ, ಇದೇನ್ ಬಾಳಿಲ್ಲ, ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮನೆಗೆ ಹೋದ್ಕೊಳ್ಳೆ ಚಾಲು ಆಕೈತಿ ಮತ್ ಬಾಳೆ ಸುದ್ದಿ. ಹಂಗೆ ಈ ಸಭೆ ಕುಂತಾಗು ಯಾರೇ ಮಾತಾಡಿದಾಗ ಚಪ್ಪಾಳೆ ಹೊಡೆದು ಎದ್ದು ಹೋಗೋದಲ್ಲ, ಮುಂದಿನ ಸಲ ನಿರ್ಣಯ ಮಾಡ್ಬೇಕಾಗತ್ತೆ ನಾವೆಲ್ಲ ಸೇರಿ. ಈ ರೈತರಿಗೂ ಒಂದು ತಾಕತ್ತತೆ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕರು ಕೂಡ ನಿಮ್ ಮನೆ ಬಾಗಿಲಿಗೆ ಬರ್ಬೇಕಾಗ್ತದ, ನೀವ್ ಹೇಳಿದಂಗೆ ಕೇಳ್ಬೇಕಾಗ್ತದ. ಆ ದಿಕ್ಕಿನಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ. ಹೀಗಾಗಿ ಈ ಸಂದರ್ಭ ನಾವು ವಿಷಯ ಬಹಳ ಮಾತಾಡೋದು, ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ, ಬಂದು ನಾವು ಏನಾದ್ರು ಮಾತಾಡಿ ಸಂಘಟನೆ ಕಟ್ಟ ಇತ್ತಂದ್ರೆ ಆಗೋದು ಬೇಡ ಅಂತೇಳಿ ಇಲ್ಲಿ ಇದ್ದವ್ರು ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಟದಾಗಿದ್ದವ್ರು, ನಾನು ಅವ್ರ ಜೊತೆ ಹೋರಾಟದಾಗಿದ್ದವಿದ್ದು ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ಮೆಲ್ಲ ಲಾಠಿ ಚಾರ್ಜ್ ಆಗಿ ಖಾಸಗಿ ಗುಂಡಾಗಳು ಬಂದು ನಾವು ಹೊಡಿ ಬಡಿ ಅಂತೇಳಿ ಬಂದಾಗ ನಾವು ಹೆಂಗ ರಕ್ಷಣೆ ಮಾಡ್ಕೊಂಡು ಚುನಾಪು ಗೊತ್ತದ, ಇಲ್ಲಿ ನಮ್ ತುಕ್ಕನಟ್ಟಿ ಸ್ನೇಹಿತರು ಬಂದ ಅವ್ರೆಲ್ಲರಿಗೂ ಗೊತ್ತದ. ಅಂದ್ರ ಒಂದ್ಸಲ ಕೈಗೆ ತಗೋತಾರೆ, ಕಾನೂನು ಕೈಗೆ ತಗೋಂತ ವ್ಯವಸ್ಥೆ ಆಗ್ತಾವ. ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡೋದೇನಂದ್ರೆ, ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರೋ 8 ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆನೂ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದ. ಅವರಿಗೆ ಮಾತು ಬಟ್ಟೆ ಹೋಗುವಂತದ್ದು ಆಗ್ಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ 2 ದಿವಸದಿಂದ ದೆಹಲಿ ಒಳಗಿದ್ದು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದಲನೇ ದಿವಸ ನಾನು ಚುನಾಪುರ ಜೊತೆ ಮಾತಾಡಿದೆ. ಏನ್ ಮಾಡ್ತೀರಿ, ಹೆಂಗ ಏನಂತ ಎಲ್ಲ ಮಾತಾಡಿ ನಾನು ನಮ್ಮ ಸಹೋದರನ ನನ್ನ ಮಗನ ಈ ಹೋರಾಟದವ್ರು ಕಳಿಸ್ಕೊಟ್ಟಿದ್ದೇನೆ. ನಾನು ಇಲ್ಲ ಅಂದ್ರೆ ನಾ ಬಿಟ್ಟಿಲ್ಲ, ನಮ್ಮ ಕುಟುಂಬದಿಂದ ಅವ್ರು ಬಂದಿದ್ದಾರೆ ಒಬ್ರಿಬ್ರು. ಆಮೇಲೆ ನಾನು ಕೂಡ ಇವ್ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿ ಫ್ಲೈಟ್ ಸಿಗಲಿಲ್ಲ, ಗೌಡಿಗೆ ಸಿಕ್ತು. ನಾನು ಗೋವಾಕ್ಕೆ ಹೋಗಿ ಗೋವಾದಿಂದ ಮತ್ತೆ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವಿಗೆ ಬಂದು ಸ್ನಾನ ಮಾಡಿ ನಿಮ್ಮನ್ನು